ಶಾಂತಿ ಓಂ ಶಾಂತಿ ಓಂ ಶಾಂತಿ. ಇಂದು ನಾವು ಪರಂಪಿತ ಪರಮಾತ್ಮ ನಮ್ಮೆಲ್ಲರ ಪಾಲಕ ರಕ್ಷಕ ಹಿತೈಷಿ, ನಮ್ಮೆಲ್ಲರಿಗೂ ಸದಾ ಕಾಲಕ್ಕೆ ರಕ್ಷಣೆ ಮಾಡುವಂತಹ ನಮ್ಮ ಸದಾ ಒಂದು ಮಾತಾಪಿತ ಆಗಿರುವಂತಹ ಪರಮಾತ್ಮನನ್ನು ಸ್ಮರಿಸುತ್ತಾ, ಇಂದು ಆರ್ಜಿ ಬಾರೆ ಪಬ್ಲಿಕ್ ಸ್ಕೂಲ್ ನಲ್ಲಿ ಮಕ್ಕಳರ ಗ್ರಾಜುಯೇಷನ್ ಪ್ರೋಗ್ರಾಮ್ ನಲ್ಲಿ ಚಿಕ್ಕ ಪುಟ್ಟ ಮಕ್ಕಳಿಗೆ ಹಾರ್ದಿಕ ಈ ಒಂದು ಗ್ರಾಜುಯೇಷನ್ ಸೆರೆಮನಿಯ ಹಾರ್ದಿಕ ಅಭಿನಂದನೆಗಳು. ಮಕ್ಕಳ ಈ ಒಂದು ಸೆಲಿಬ್ರೇಷನ್ ನಲ್ಲಿ ಪಾಲ್ಗೊಂಡಿರುವಂತಹ ಎಲ್ಲಾ ಪಾಲಕರಿಗೂ ಸಹ ತುಂಬ ಹೃದಯದ ಅಭಿನಂದನೆಗಳು. ವೇದಿಕೆಯನ್ನು ಅಲಂಕರಿಸಿದ ಗ್ರಾಮದ ಮುಖ್ಯಸ್ಥರೇ, ಆತ್ಮಿಕ ಸಹೋದರ ಸಹೋದರಿಯರೇ ಹಾಗೂ ಪಾಲಕರೇ, ಈಗೀಗೆ ಹೇಳಿರುವಂತಹ PSI ಅಣ್ಣವರ ಒಂದು ವಿಚಾರದ ಅನುಸಾರವಾಗಿ ವರ್ತಮಾನ ಸಮಯದಲ್ಲಿ ಪ್ರತಿಯೊಬ್ಬ ಮಾತಾಪಿತರು ಸಹ ಮಕ್ಕಳಿಗೆ ಉಜ್ವಲ ಭವಿಷ್ಯ ಕೊಡ್ಬೇಕು, ಮಕ್ಕಳಿಗೆ ಉನ್ನತವಾಗಿರುವಂತಹ ಒಂದು ಹಂತಕ್ಕೆ ಅವರು ಶಿಕ್ಷಣವನ್ನು ಕೊಡ್ಬೇಕು, ಅಥವಾ ಸಮಾಜದಲ್ಲಿ ಉನ್ನತವಾಗಿರುವಂತಹ ಪದವಿಗಳಿಗೆ, ಡಿಗ್ರಿಗಳಿಗೆ, ಪೋಸ್ಟ್ಗೆ ಅವರು ಕೊಡಿಸೋದಕ್ಕೆ ಉತ್ತಮವಾಗಿರುವಂತಹ ಒಳ್ಳೆಯದಾಗಿರುವಂತಹ ಆಯ್ಕೆ ಮಾಡಿ ಶಿಕ್ಷಣ ಸಂಸ್ಥೆಗಳಿಗೆಲ್ಲ ಸೇರಿಸಿ ಉತ್ತಮವಾಗಿರುವಂತಹ ಶಿಕ್ಷಣವನ್ನು ಕೊಡಿಸುವಂತಹ ಎಲ್ಲಾ ಪ್ರಕಾರದ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಆದ್ರೆ ನಾವು ಮಕ್ಕಳಿಗೆ ಶಾಲೆಗೆ ಕಳ್ಸಿಕೊಡೋದು ಅಷ್ಟೇ ನಮ್ಮ ಕರ್ತವ್ಯ ಅಲ್ಲ, ಅಥವಾ ಶಾಲೆಯ ಆಕ್ಟಿವಿಟೀಸ್ ನಲ್ಲಿ ನಾವು ಅವ್ರಿಗೆ ಏನೆಲ್ಲ ಬೇಕಾಗಿದೆ ಎಲ್ಲಾನು ಸಹ ತುಂಬಾ ಸಂತೋಷದಿಂದ, ತುಂಬಾ ಆ ಮಕ್ಕಳ ಜೊತೆಗೆ ಅಮ್ಮ ಅಪ್ಪನಿಗೆ ಎಲ್ಲಕ್ಕಿಂತ ದೊಡ್ಡದಾಗಿರುವಂತಹ ಸಂತೋಷ ಏನು ಅಂತಂದ್ರೆ ಮಕ್ಕಳರ ಖುಷಿನೇ ತನ್ನ ಖುಷಿ ಅಂತ ಅನ್ಕೊಳ್ತಾರೆ. ಮಕ್ಕಳಿಗೆ ಏನಾದ್ರೂ ತೊಂದರೆ, ಏನಾದ್ರೂ ಹಾನಿ, ಏನಾದ್ರೂ ರೋಗ ಕಷ್ಟ ಆದಾಗ ಅವ್ರು ಅದಕ್ಕಿಂತಲೂ ಜಾಸ್ತಿ ಅವ್ರು ವ್ಯಥೆ ಪಡ್ತಾ ಇರ್ತಾರೆ. ಅಂದಾಗ ನಮ್ಗೆ ನಿಜವಾಗಿರುವಂತಹ ಜೀವನದಲ್ಲಿ ಮಕ್ಕಳಿಂದ ಸಿಗ್ಬೇಕಾಗಿರುವಂತಹ ಒಂದು ಖುಷಿ, ಒಂದು ಸಂತೋಷ, ಹೆಮ್ಮೆ, ಗೌರವ, ಸಮಾಜದಲ್ಲಿ ಮಾನ ಸ್ಥಾನ ಮಕ್ಕಳ ಮುಖಾಂತರ ನಾವು ಪಡಿಬೇಕು ಅಂತಂದ್ರೆ ಅದು ಒಂದೇ ಸಾರಿ ನಮ್ಗೆ ಸಿಗೋದಕ್ಕೆ ನನ್ ಮಗ ದೊಡ್ಡ ಡಾಕ್ಟರ್ ಆಗ್ಬಿಡ್ಬೇಕು, ನನ್ ಮಗ ದೊಡ್ಡದಾಗಿರುವಂತಹ ಪದವಿಗೆ ಸೇರ್ಬೇಕು, ಹಿಂಗಾಗ್ಬೇಕು ಅಂತ ಕೇವಲ ನಾವು ಅನ್ಕೊಂಡ್ರೆ ಆಗೋದಕ್ಕೆ ಸಾಧ್ಯ ಇಲ್ಲ. ಶಿಕ್ಷಣದ ಜೊತೆಗೆ ನಾವು ಅವರಿಗೆ ಚಿಕ್ಕಂದಿನಿಂದಲೇ ಕೆಲವೊಂದು ಸಂಸ್ಕಾರ, ಸತ್ಸತ ಅಥವಾ ಮಕ್ಕಳಲ್ಲಿ ಅವರ ಆ ಒಂದು ನಾವು ಏನ್ ಅನ್ಕೊಂಡಿದೀವಿ ನನ್ ಮಗ ಏನಾಗ್ಬೇಕು ಅಂತ ಮಕ್ಕಳೇ ಡಿಸೈಡ್ ಮಾಡಿ, ಅಮ್ಮ ಅಪ್ಪನೇ ಡಿಸೈಡ್ ಮಾಡಿ ಅವರು ಆ ಒಂದು ವಿಷನ್, ಆ ಒಂದು ಜೀವನದಲ್ಲಿ ನನ್ ಮಗ ದೊಡ್ಡ ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು, ಪೈಲಟ್ ಆಗ್ಬೇಕು ಏನಂತ ಅವ್ರ ಆಂಬಿಷನ್, ಅವರೆಲ್ಲ ಲಕ್ಷ್ಯ ಗುರಿ ಇಟ್ಕೊಂಡಿರ್ತಾರ. ಅದಕ್ಕೆ ಶಿಕ್ಷಣದ ಜೊತೆ ಉತ್ತಮವಾಗಿರುವಂತಹ ಅವರಲ್ಲಿ ಆ ಹಂತಕ್ಕೆ ಹೋಗ್ಬೇಕಾಗಿರುವಂತಹ ಕೆಲವೊಂದು ಮೌಲಿಕ ಒಂದು ಗುಣಗಳು ಸಹ ಅತಿ ಅವಶ್ಯಕ. ಅವರು ದೃಢತಾ ಪೂರ್ವಕವಾಗಿ ಇರ್ಬೇಕು, ಧೈರ್ಯವಾನ್ ಆಗಿ ಇರ್ಬೇಕು, ಅವರಲ್ಲಿ ಆತ್ಮಬಲ, ಆತ್ಮವಿಶ್ವಾಸ ಇರ್ಬೇಕು. ಚಿಕ್ಕ ಮಕ್ಕಳಿಗೆ ಹೇಳ್ತೀವಿ ನಾವು, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತ್ತೆ. ಸಣ್ಣ ಸಸಿ ಇದ್ದಾಗ ಅಂಕಡಂಕವಾಗಿ ಬೆಳೀತಾ ಇದ್ದಾಗ ಅದಕ್ಕೊಂದು ಸಪೋರ್ಟ್ ಕೊಟ್ಟು ಅದಕ್ಕೆ ನಾವು ನೆಟ್ಟಿಗೆ ಬೆಳೆಸ್ಕೊಳ್ಬಹುದು, ಅದು ಸಾಧ್ಯ. ಅದೇ ತರ ಚಿಕ್ಕ ಮಕ್ಕಳಲ್ಲಿನೂ ಸಹ ಒಳ್ಳೆ ಸ್ವಭಾವ, ಸಂಸ್ಕಾರಗಳು ನಾವು ಮುಂದೆ ಯಾವ ತರ ಬೇಕು ಅದಕ್ಕೆ ನಾವು ಕಲಿಸೋದಕ್ಕೆ ಅವರಿಗೆ ನಾವು ಪ್ರೀತಿಯಿಂದ, ಸ್ನೇಹದಿಂದ, ಅವರಿಗೆ ಇನ್ನೂ ತಪ್ಪು ಮಾಡಿದಾಗೆಲ್ಲ ನಮ್ಮ ಧೈರ್ಯದಿಂದ, ನಮ್ಮ ತಾಳ್ಮೆಯಿಂದ ಕಲಿಸ್ತಾ ಇದ್ದಾಗ ನಾವು ಅನ್ಕೊಂಡಿರುವಂತಹ ಒಂದು ಲಕ್ಷ್ಯ ಗುರಿವರೆಗೆ ಸಹಜವಾಗಿ ಮಕ್ಕಳು ತಲುಪೋದಕ್ಕೆ ಸಾಧ್ಯ. ಇತ್ತೀಚೆಗೆ ಇಲ್ಲಿ ಹೇಳಿರೋ ಹಾಗೆ ಮಕ್ಕಳಿಗೆ ನಂಬರ್ 1 ಅಟ್ರಾಕ್ಷನ್ ಆಗಿರೋದು ಅಂತಂದ್ರೆ ಮೊಬೈಲ್ ಅಲ್ಲಿ ಕೆಟ್ಟದ್ ನೋಡಲ್ಲ, ಹೌದು, ಅವ್ರು ಕಾರ್ಟೂನ್ಸೇ ನೋಡ್ತಾರ.
ಕಾರ್ಟೂನ್ಸ್ ಎಷ್ಟು ಜಾಸ್ತಿ ನೋಡ್ತಾ ಇರ್ತಾರೆ, ಅದೇ ತರ ಆಕ್ಟಿವಿಟೀಸ್, ಅದೇ ತರ ಮಾತಾಡೋ ಸ್ಟೈಲ್ ಮಕ್ಕಳು ಮಾಡ್ತಾ ಇರ್ತಾರೆ. ಅಷ್ಟೇ ಅಲ್ಲ, ಜಾಸ್ತಿ ಮೊಬೈಲ್ ನೋಡ್ತಾರೆ, ಸ್ಕ್ರೀನ್ ಟೈಮ್ ಜಾಸ್ತಿ ಮಕ್ಕಳು ಇದ್ದಾಗ ಆ ಕಣ್ಣಿನ ಮೇಲೆ ಅವ್ರಿಗೆ ಎಫೆಕ್ಟ್ ಆಗಿ, ಕಣ್ಣಿನಲ್ಲಿರುವಂತಹ ಒಂದು ತೇವಾಂಶ ಕಡಿಮೆ ಆಗಿ, ಅದರಿಂದ ಮೆದುಳ ಮೇಲೆ ಎಫೆಕ್ಟ್ ಆಗಿ, ಮೆದುಳಿನಲ್ಲಿ ಅವ್ರಿಗೆ ರಕ್ತ ಸಂಚಾಲನೆ, ನರನಾಡಿಗಳಿಗೆ ಸಿಗುವಂತದ್ದು ಕಡಿಮೆ ಆಗಿ, ಮೆಮೊರಿ ಕಡಿಮೆ ಆಗಿ, ಮಕ್ಕಳಲ್ಲಿ ಅನೇಕ ವಿಷಯಗಳ ಅಭಿರುಚಿ ಕಡಿಮೆ ಆಗೋಗೋದು, ಅವ್ರಿಗೆ ಊಟದಲ್ಲಿ ಅಭಿರುಚಿ ಕಡಿಮೆ ಆಗೋದು, ಅಥವಾ ಹಠ ಮಾಡೋದು, ಜಿದ್ ಮಾಡೋದು, ಇಲ್ಲ ಅಂತಂದ್ರೆ ಮಕ್ಕಳಿಗೆ ಬೇರೆಯವ್ರ ಜೊತೆ ಬೆರಿಕೆ ಆಗಿ ಬೇರೆ ಮಕ್ಕಳ ಜೊತೆ ಆಟ ಆಡೋದು, ಬೇರೆಯವ್ರ ಜೊತೆ ಅವರು ನಾವೇನೆಲ್ಲ ಹೇಳ್ಕೊಡ್ತೀವಿ, ಯಾರ್ದಾದ್ರೂ ರೆಸ್ಪೆಕ್ಟ್ ಇಂದ ಮಾತಾಡ್ಬೇಕು, ನಮಸ್ಕಾರ ಮಾಡು, ಕಾಲ್ ನಮಸ್ಕಾರ ಮಾಡು, ಪೂಜೆ ಮಾಡುವಾಗ ಬಾಯಲ್ಲಿ ಸ್ವಲ್ಪ ನಿಂತ್ಕೋ ಅಂತ ನಾವ್ ಏನಾದ್ರೂ ಒಳ್ಳೆ ಮಾತು ಹೇಳಿದಾಗ ಮಕ್ಕಳಿಗೆ ಅನೇಕ ವಿಷಯಗಳಲ್ಲಿ ಯಾವುದೇ ವಿಷಯದಲ್ಲಿ ಇಂಟ್ರೆಸ್ಟ್ ಇರೋದಿಲ್ಲ. ಯಾಕೆ ಅಂತಂದ್ರೆ ಕೆಮಿಕಲ್ ರಿಯಾಕ್ಷನ್ ಬ್ರೈನ್ ಅಲ್ಲಿ ಯಾವ ತರ ಆಗ್ತಾ ಇರೋದು ಅಂತಂದ್ರೆ, ಒಂದೇ ಸೈಡ್ ಅಲ್ಲಿನೇ ಅವ್ರ ಡೆವಲಪ್ಮೆಂಟ್ ಇಂಟ್ರೆಸ್ಟ್ ಇದ್ದಿದ್ದಾಗ ಬೇರೆ ವಿಷಯದಲ್ಲಿ ಅವ್ರಿಗೆ ಏನೂ ಇಂಟ್ರೆಸ್ಟ್ ಇರೋದಿಲ್ಲ. ಈ ಮಕ್ಕಳಿಗೆ ಆಗಿರುವಂತಹ ಒಂದು ಫಿಸಿಕಲಿ, ಮೆಂಟಲಿ, ಸೋಷಿಯಲಿ ಅವ್ರಿಗೆ ಸ್ಟ್ರಾಂಗ್ ಮಾಡ್ಬೇಕು ಅಂತಂದ್ರೆ ಆದಷ್ಟು ಮೊಬೈಲ್ ಇಂದ ಕಡಿಮೆ ಮಾಡಿ ನೀವು ಅವ್ರಿಗೆ ಸ್ವತಃ ಜಾಸ್ತಿ ಟೈಮ್ ಕೊಡಿ. ನಮ್ಮ ಭಾರತ ಒಂದು ಸಾಂಸ್ಕೃತಿಕ ಐತಿಹಾಸಿಕ ದೇಶ ಇದ್ದಾಗ ನಮ್ಮ ಭಾರತದಲ್ಲಿ ಅನೇಕ ಒಂದು ಧಾರ್ಮಿಕದಲ್ಲಿ ಅಥವಾ ಐತಿಹಾಸಿಕ ದೃಷ್ಟಿಯಿಂದ ಅಥವಾ ವೀರರು ಯೋಧರು ಆಗಿ ಹೋದಾಗ ಅವರ ಜೀವನ ಚರಿತ್ರೆಯಿಂದ ಮಕ್ಕಳಿಗೆ ಪ್ರೇರಣೆ ಕೊಡುವಂಥದ್ದು. ಧ್ರುವ, ಲವಕುಶ ಅಥವಾ ಶ್ರವಣ ಕುಮಾರ ಅಥವಾ ನಮ್ಮ ಒಂದು ಪೌರಾಣಿಕ ಕಥೆಗಳಲ್ಲಿ ಯಾವ ತರಹ ಹನುಮಂತ ಚಿಕ್ಕಂದಿನಿಂದಲೇ ಅನೇಕ ಗುರುಗಳಿಂದ ದಿವ್ಯ ಜ್ಞಾನವನ್ನು ಪಡ್ಕೊಂಡಿದ್ದ, ಆ ತರಹ ವೀರರ ಯೋಧರ ಜೀವನ ಚರಿತ್ರೆಯನ್ನು ಮಕ್ಕಳಿಗೆ ನೀವು ಆಗಿ ಓದ್ಬೇಕು, ಅರ್ಥ ಮಾಡ್ಕೊಳ್ಬೇಕು, ನೀವು ಕಲಿಬೇಕು. ಆವಾಗ ಮಕ್ಕಳಿಗೆ ನಿಮ್ ಮುಂದೆ ಕೂರಿಸ್ಕೊಂಡು ಬಹಳ ಪ್ರೀತಿಯಿಂದ ಚಿಕ್ಕ ವಿಷಯಗಳು, ಚಿಕ್ಕ ಕಥೆಗಳು ಅವರಿಗೂ ಸಹ ನೀವು ಕಲ್ಸ್ಕೊಡ್ಬೇಕು. ಆವಾಗ ಅವ್ರಿಗೆ ಒಳ್ಳೇದ್ ಹೇಳೋದ್ರಲ್ಲಿ, ಆ ಸ್ಟೋರೀಸ್ ನಲ್ಲಿ ಮಲ್ಗೋಕ್ಕಿಂತ ಮುಂಚೆ ಚಿಕ್ಕದಾಗಿರುವಂತಹ ಯಾವ್ದಾದ್ರು ಮಾರ್ಮಿಕ ಮೌಲ್ಯಯುತ ಸ್ಟೋರಿ ಹೇಳಿನೇ ಅವ್ರಿಗೆ ಮಲ್ಸ್ಬೇಕು. ಪೌರಾಣಿಕವಾಗಿನೂ ಇರ್ಬಹುದು, ಇದು ತುಂಬಾ ಒಳ್ಳೇದು. ಒಂದು ಉದಾಹರಣೆ ಇದೆ. ಒಬ್ಬ ವೈಜ್ಞಾನಿಕ, ನಾವು ಆ ಒಬ್ಬ ವೈಜ್ಞಾನಿಕರಿಂದ ಈ ಜಗತ್ತಿಗೆ ನಾವು ಬೆಳಕನ್ನು ನೋಡ್ತಾ ಇದ್ವಿ. ಮೈಕಲ್ ಫ್ಯಾರಡೆ ಚಿಕ್ಕಂದಿನಲ್ಲಿ ಮೊಟ್ಟ ಮೊದಲು ಅವರಮ್ಮ ಸ್ಕೂಲಿಗೆ ಕಳಿಸಿದಾಗ, 5 ವರ್ಷ 3 ವರ್ಷ ಇರೋ ಮಗುಗೆ ಸ್ಕೂಲಲ್ಲಿ ಕಳಿಸಿದಾಗ ಚೆನ್ನಾಗಿರ್ತಾನ ಚಿಕ್ಕ ಮಗು ಅಂತಂದ್ರೆ ಯಾವ್ದು ವಿಷಯ ಕಲಿತಾನೆ ಇರೋದಿಲ್ಲ, ಎಲ್ಲದಲ್ಲಿನೂ ಅದನ್ನೇ ಮಾಡ್ಕೊಳ್ತಾ ಇರೋದಿಲ್ಲ. ಆ ಸ್ಕೂಲಿನ ಟೀಚರ್ ಒಂದ್ ಲೆಟರ್ ಬರ್ಕೊಡ್ತಾರೆ, ನಿನ್ ಮಗನ್ಗೆ ನಿನ್ಗೆ ಕಲ್ಸೋದಕ್ಕೆ ಸಾಧ್ಯನೇ ಇಲ್ಲ, ಏನು ಕಲಿಯುವಂತ ಹಕ್ಕಿ ಇಲ್ಲ, ಯಾವುದೇ ತರಹದ ಈ ಮಗುಗೆ ಒಂದು ಯೋಗ್ಯತೆ ಇಲ್ಲ, ನಾನಾದ್ರೂ ಕಲ್ಸಿ ಸಾಕಾಯ್ತು, ನಿಮ್ ಮಗನ್ಗೆ ನಮ್ ಶಾಲೆಗೇನೋ ಸರಿ ನೀವು ಕಳಿಸೋದು, ನಾಳೆಯಿಂದ ಕಳ್ಸೋದು ಏನು ಬೇಕಾಗಿಲ್ಲ ಅಂತ ಒಂದು ಪತ್ರ ಬರೆದು ಆ ಲೆಟರ್ ಮಗುಗೆ ಕೊಟ್ಟು, ಈ ಲೆಟರ್ ನಿಮ್ ಅಮ್ಮನಿಗೆ ಕೊಡ್ಬೇಕು ಅಂತ ಕೊಟ್ಟಾಗ ಅಮ್ಮ ಆ ಪತ್ರ ಓದಿ ಮಗು ಹೇಳ್ತಾರೆ. ಮಗು ಕೇಳಿದಾಗ ಇದ್ರಲ್ಲಿ ನಮ್ ಟೀಚರ್ ಏನಂತ ಬರ್ದಿದಾರ ಅಂದ್ರೆ, ನೀನ್ ತುಂಬಾ ಜಾಣ ಮಗು, ನೀನ್ ತುಂಬಾ ಬುದ್ಧಿವಂತ, ನಿನ್ನಷ್ಟು ಬುದ್ಧಿವಂತ ನಿನ್ ಸ್ಕೂಲಲ್ಲಿ ಯಾರು ಇಲ್ಲ ಅಂತ, ಅದಕ್ಕೋಸ್ಕರ ನಿನ್ಗೆ ನಾನೇ ಕಲ್ಸ್ಬೇಕಂತ ಬರ್ದಿದಾರ, ನಾಳೆಯಿಂದ ನೀನ್ ಸ್ಕೂಲ್ ಹೋಗ್ಬಾರ್ದು, ನಿನ್ಗೆ ನಾನೇ ಶಿಕ್ಷಣ ಕೊಡ್ತೀನಿ ಅಂತ ಆ ಪುಟ್ಟ ಮಗುಗೆ ಅಮ್ಮ ಪ್ರತಿನಿತ್ಯ ಎಲ್ಲಾ ಸಿಲೆಬಸ್ ಹೇಳ್ತಾ ಅನೇಕ ವಿಷಯಗಳ ಒಂದು ಜ್ಞಾನ ಕೊಡ್ತಾ ಇದ್ದಾಗ ಆ ದಡ್ಡನಾಗಿರುವಂತಹ ಮಗು ವಿಶ್ವಕ್ಕೆ ಒಂದು ಬೆಳಕು ಕೊಟ್ಟು, ಆ ಒಂದು ಬೆಳಕಿನಲ್ಲಿನೂ ಒಂದು ಲೈಟ್ ಇನ್ವೆನ್ಷನ್ ಮಾಡುವಾಗ ಸಫಲತೆಗಳು ಬಂದಾಗಲೂ ಸಹ
ಅವರು ಸೋಲಿಗೆ ಒಪ್ಪಿಕೊಳ್ಳಲಾರದೆ ಅನೇಕ ಪ್ರಯತ್ನ ಸತತವಾಗಿ ಮಾಡಿದಾಗ ನಾವು ಈ ವರ್ತಮಾನ ಸಮಯದಲ್ಲಿ ಪೂರ್ಣ ಜಗತ್ತು ಬೆಳಕನ್ನು ನಾವು ನೋಡ್ತಾ ಇದ್ವಿ. ಅದಕ್ಕೆ ಅಮ್ಮಂದ್ರಿಗೂ ಸಹ ತಾಳ್ಮೆಯಿಂದ ಮಕ್ಕಳ ಮುಂದೆ ಬೈಯೋದು, ಮಕ್ಕಳ ಮುಂದೆ ಏನಾದ್ರೂ ಕೆಟ್ಟ ಶಬ್ದಗಳು ಹೇಳೋದು, ಬೇರೆಯವರ ಏನಾದ್ರೂ ವಿಷಯಗಳು ಹೇಳೋದು, ಅಮ್ಮ ಅಪ್ಪ ಯಾವುದು ಮಕ್ಕಳ ಮೇಲೆ ಪರಿಣಾಮ ಆಗುವಂತಿಲ್ಲ. ಯಾವುದೇ ತರಹದ ಒಂದು ಚಟುವಟಿಕೆಗಳು ಮಾಡದೆ ಇರೋದು ಮಕ್ಕಳರ ಒಳ್ಳೆ ಅತ್ಯಂತ ಅವಶ್ಯಕವಾಗಿದೆ. ನಿಮ್ಮ ನಡೆ ನುಡಿ ವ್ಯವಹಾರದಿಂದಲೇ ನೀವು ಮಕ್ಕಳಿಗೆ ಉತ್ತಮವಾಗಿರುವಂತಹ ಭವಿಷ್ಯವನ್ನು ಕೊಡುವುದಕ್ಕೆ ಸಾಧ್ಯ. ಇಲ್ಲಿ ನಮಗೆ ನಮ್ಮ ವಿಚಾರವನ್ನು ಹೇಳುವುದಕ್ಕೆ ಅನುವು ಮಾಡಿಕೊಟ್ಟಿರುವಂತಹ ಶಾಲೆಯ ಅಧ್ಯಕ್ಷರು ರುಚಿತಾ ಮೇಡಮ್, ಎಲ್ಲಾ ಟೀಚರ್ ಸ್ಟಾಫ್ಗೆ ನಮ್ಮನ್ನು ಸತ್ಕರಿಸಲಿಕ್ಕೆ ಸನ್ಮಾನಿಸಲಿಕ್ಕೆ ನಮ್ಮೆಲ್ಲರಿಗೂ ಸಹ ಪೂರ್ವಕ ಅಭಿನಂದನೆಗಳು. ಓಂ ಶಾಂತಿ.